ನಮಸ್ಕಾರ ವೀಕ್ಷಕರು, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಭಾರತದ ಅತ್ಯುತ್ತಮ ಎಡ್ಯುಟೆಕ್ ಕಂಪನಿ RIDM ಇದು ಇತ್ತೀಚೆಗೆ ಟೆಕ್ಟಾಪ್ ಫೌಂಡೇಶನ್ ವತಿಯಿಂದ ಕೊಡಮಾಡುವ ಬೆಸ್ಟ್ ಎಡ್ಯುಟೆಕ್ ಕಂಪನಿ ಇನ್ ಇಂಡಿಯಾ ಫಾರ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಪ್ರಶಸ್ತಿಗೆ ಲಭ್ಯವಾಗಿರುವುದು. ಅದುವೇ ಮೈಸೂರು ಮೂಲದ ಎಡ್ಯುಟೆಕ್ RIDM ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆ. ಇದೊಂದು ಉತ್ತಮವಾದಂತಹ ಒಂದು ಮಾರ್ಗಸೂಚಿ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ, ಅದರಲ್ಲೂ ಕೂಡ ಡಿಪ್ಲೊಮಾ ಮತ್ತು ಪದವಿ ಪಡೆದಿರತಕ್ಕಂಥ ನಿರುದ್ಯೋಗಿ ವಿದ್ಯಾರ್ಥಿಗಳನ್ನು ಉದ್ಯೋಗ ಕೊಡಿಸುವುದರಲ್ಲಿ ಅತಿ ಶ್ರೇಷ್ಠವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಡಿಜಿಟಲ್ ಮಾರ್ಕೆಟಿಂಗ್, HR ಅನಾಲಿಟಿಕ್ ಮತ್ತು ಪ್ರೋಗ್ರಾಮ್ಯಾಟಿಕ್ ಅಡ್ವರ್ಟೈಸಿಂಗ್ ನಾನಾ ತರಬೇತಿ ಕೋರ್ಸುಗಳನ್ನು ನಡೆಸಲಾಗುತ್ತಿದ್ದು, ಇದರಲ್ಲಿ ಡಾಟಾ ಡಿಸೈನಿಂಗ್, ಕೃತಕ ಬುದ್ಧಿಮತ್ತೆ, ಮೆಷಿನ್ ಲರ್ನಿಂಗ್, ವೆಬ್ ಟೆಕ್ನಾಲಜಿ, ಸಾಫ್ಟ್ವೇರ್ ಟೆಸ್ಟಿಂಗ್ನಂಥ ಹೆಚ್ಚಿನ ಬೇಡಿಕೆ ಇರುವ ಕೋರ್ಸುಗಳನ್ನು ತರಬೇತಿಯನ್ನು ನೀಡಿ ಜೊತೆಗೆ ಉದ್ಯೋಗವನ್ನು ಕೊಡಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಾಗುತ್ತಿದೆ ಎಂಬುದಾಗಿ ಈ ವಿಭಾಗದ ಮುಖ್ಯಸ್ಥರಾದಂಥ ಭರತ್ ಹೆಸ್ರವರು ಈ ದಿನ ಮೈಸೂರಿನ ಪತ್ರಿಕಾ ಭವನದಲ್ಲಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಇದನ್ನು ಸದುಪಯೋಗವನ್ನು ಮೈಸೂರಿನಲ್ಲಿ ಇರತಕ್ಕಂಥ ಅಲ್ಲದೆ ಇಡೀ ರಾಜ್ಯದಲ್ಲಿ ಯಾವುದೇ ವಿದ್ಯಾರ್ಥಿ ಕೂಡ ಆನ್ಲೈನ್ ಮುಖಾಂತರ ತರಬೇತಿಯನ್ನು ಪಡೆಯಬಹುದಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಹೆಚ್ಚು ಏನಂತಾರೆ ಉದ್ಯೋಗ ಸೃಷ್ಟಿಸುವ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಅಡ್ವಾಂಟೇಜ್ ಏನು ಅಂದರೆ, ನಮ್ಮ ಟ್ರೈನರ್ಗಳು ಬಂದು ಅವರು ಬರೀ ಅಕಾಡೆಮಿಷಿಯನ್ಸ್ ಆಗಿರೋದಿಲ್ಲ, ಅವರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಅವ್ರಿಗೆ ಕನಿಷ್ಠ ಪಕ್ಷ 5 ರಿಂದ 8 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರ ಸಮ್ಮುಖದಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೆಯುತ್ತೆ. ದೇ ಆರ್ ದ ಒನ್ಸ್ ಹೂ ವಿಲ್ ಟ್ರೈನ್ ಅವರ್ ಸ್ಟೂಡೆಂಟ್ಸ್, ನಾಟ್ ರೆಗ್ಯುಲರ್ ಅಕಾಡೆಮಿಷಿಯನ್ಸ್. ನಮ್ಮ ಕೋರ್ಸಿನ ಕರಿಕ್ಯುಲಮ್ ಬಂದು ಇಂಡಸ್ಟ್ರಿಗೆ ಇವತ್ತು ಏನು ಬೇಕು ಮತ್ತು ಹತ್ತಿರದಲ್ಲಿ ಇನ್ ದ ನಿಯರ್ ಫ್ಯೂಚರ್ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಸಿಲೆಬಸ್ ನಮ್ಮದು ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ಯಾರು ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ 2019ರಲ್ಲಿ ಕಲಿಯೋಕ್ಕೂ 2022ರಲ್ಲಿ ಕಲಿಯೋಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿಲೆಬಸ್ ಆಲ್ರೆಡಿ ಅಪ್ಡೇಟ್ ಆಗೋಗಿದೆ. ಸೊ ಇದು ನಮ್ಮ ಸಂಸ್ಥೆಯ ಬಗ್ಗೆ. ಸೊ ಇದರ ಫೌಂಡರ್ ಬಂದು ಸೆಂದಿಲ್ ಕುಮಾರ್ ಅಂತ. ಅವರು ಒಂದು 16 ವರ್ಷ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರೋರು. He started as after MBA from ICFA University. He started in investment banking. Investment banking ಇಂದ ಡಿಜಿಟಲ್ ಡೊಮೈನ್ ಮತ್ತು ಮೀಡಿಯಾ ಡಿಜಿಟಲ್ ಮೀಡಿಯಾ ಡೊಮೈನಿಗೆ ಬಂದರು. ಡಿಜಿಟಲ್ ಮೀಡಿಯಾ ಡೊಮೈನ್ ಆದಮೇಲೆ 2019ರಿಂದ ಸ್ವಂತ ಉದ್ಯಮ ಆಗಲಿ ಅಂದ್ಬಿಟ್ಟು he started RIDM. ನಾನು ಭರತ್ ಅಂತ RIDM ಸಂಸ್ಥೆಯಲ್ಲಿ ಐ ಹೆಡ್ ದ ಆಪರೇಷನ್ಸ್ ಆ್ಯಂಡ್ HR. ಮತ್ತು ನಮ್ಮಲ್ಲಿ ಬಹಳಷ್ಟು ಟ್ರೈನರ್ಗಳಿದ್ದಾರೆ. ಅವರೆಲ್ಲ ದೇ ಆಲ್ ಏನಂತಾರೆ ನಮ್ಮ ಸ್ಟೂಡೆಂಟ್ಗಳಿಗೆ ಅವರು ತರಬೇತಿ ಕೊಡೋದು ಹಾಗೆ. ಸೊ ಇದು ನಮ್ಮ ಸಂಸ್ಥೆ ಬಗ್ಗೆ. ಏನಾದ್ರು ಕೋರ್ಸ್ಗಳಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ರೆಕಾರ್ಡೆಡ್ ಸೆಷನ್ಸ್, ಲೈವ್ ಇರೋದಿಲ್ಲ ಒಂದೊಂದರಲ್ಲಿ. ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ, ಒಂದೊಂದರಲ್ಲಿ ಲೈವ್ ಇರೋದಿಲ್ಲ. ಬಟ್ ನಮ್ಮ ಎಲ್ಲ ಸೆಷನ್ಗಳು ಲೈವ್ ಸೆಷನ್ಸ್ ಆಗಿರುತ್ತೆ. ಆನ್ಲೈನೇ ಆದ್ರೂ ನಮ್ಮ ಎಲ್ಲ ಸೆಷನ್ಗಳು ಲೈವ್ ಸೆಷನ್ ಆಗಿರುತ್ತೆ. ಟ್ರೈನರ್ಗಳ ಜೊತೆ ಲೈವ್ ಇಂಟ್ರ್ಯಾಕ್ಷನ್ ಇರುತ್ತೆ. ಆಮೇಲೆ ಪೋಸ್ಟ್ ಟ್ರೈನಿಂಗ್ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ವಾಟ್ಸಾಪಲ್ಲಿ ಮತ್ತು ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಅದು ಯಾವಾಗಲೂ ಇರುತ್ತೆ. ಕೋರ್ಸ್ ಮುಗಿದ ಮೇಲೂ ಸಹ ಸ್ಟೂಡೆಂಟ್ಸ್ಗೆ ಮತ್ತು ಪಾರ್ಟಿಸಿಪೆಂಟ್ಸ್ಗೆ ಏನಾರ ಸಹಾಯ ಬೇಕು ಅಂದರೆ ದೇ ಕ್ಯಾನ್ ರೀಚ್ ಔಟ್. ಅದು ಒಂದು. ಎರಡನೇದು ಅಫೋರ್ಡಬಿಲಿಟಿ. ನಾವು ನಮ್ಮ ಜನರ ಏನಂತಾರೆ ನಮ್ಮ ಉದ್ದೇಶ ಏನು ಅಂದರೆ, ವಿ ವಾಂಟ್ ಟು ಮೇಕ್ ಅವರ್ ಪ್ರೋಗ್ರಾಮ್ಸ್ ಅಫೋರ್ಡಬಲ್. ವಿ ಡೋಂಟ್ ಕೀಪ್ ಫ್ಯಾನ್ಸಿ ಪ್ರೈಸಿಂಗ್. ಯಾವುದೇ ಒಂದು ಚಿಕ್ಕ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಬಿಟ್ಟು 25,000, 30,000, 40,000 ಆ ಥರ ಫ್ಯಾನ್ಸಿ ಪ್ರೈಸಿಂಗ್ ಇಡಲ್ಲ. ವಿ ವಿಲ್ ಕೀಪ್ ಇಟ್ ಅಫೋರ್ಡಬಲ್. ಈಗ GSಗಳು ಈಗ 2019ರಲ್ಲಿ ನಾವು ಶುರು ಮಾಡಿದಾಗ ಅಲ್ಲಿ ಪ್ಲೇಸ್ ಆದವರು ಇವತ್ತಿಗೂ ಸಹ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಥವಾ ಬಿಟ್ಟು ಹೋಗಿರೋರು ಅವರ ಸ್ವಇಚ್ಛೆಯಿಂದ ಕಂಪನಿ ಚೇಂಜ್ ಮಾಡಿದ್ದಾರೆ ಹೊರತು ಕಂಪನಿಗಳು ಯಾರೂ ಅವ್ರನ್ನ ಏನಂತಾರೆ ಬೇಡ ಅಂತ ಕಳಿಸಿಲ್ಲ. ಇದು ಯಾವ ರೀತಿ ಇದು ಸಾಧ್ಯ ಆಗುತ್ತೆ ಅಂದರೆ, ಇಟ್ ಈಸ್ ಈಗ ನಮ್ಮ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಆ ಇಂಡಸ್ಟ್ರಿಯಲ್ಲಿ ಡಿಮ್ಯಾಂಡ್ ಆ ಥರ ಇದೆ.
ಅಂಟಿಲ್ ಆ್ಯಂಡ್ ಅನ್ಲೆಸ್ ತುಂಬ ಏನಂತಾರೆ ಪರ್ಫಾರ್ಮೆನ್ಸ್ ಇಶ್ಯೂಸ್ ಬಂದು ಅವಾಗ ಮಾತ್ರ ಕಂಪನೀಸ್ಗಳು ಆಚೆ ಕಳಿಸೋದು. ಸುಮ್ಮನೆ ಇವರು ಕ್ಯಾಂಡಿಡೇಟ್ಸ್ಗಳನ್ನ ತುಂಬ ಜನ ಏನು ಅನ್ಕೋತಾರೆ, ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಟಿಕ್ಸ್ ನಾನು ಕಲಿಬೇಕು, ಪವರ್ BI ನಾನು ಕಲಿಬೇಕು, ಇದಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿರಬೇಕು ಅನ್ಕೋತಾರೆ. ಡಿಗ್ರಿ ಇಂಡಿಪೆಂಡೆಂಟ್, ಯಾವ ಡಿಗ್ರಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಸ್ಟೂಡೆಂಟು ಡಿಪ್ಲೊಮಾಯಿಂದ ಹಿಡಿದು ಏನು ಬೇಕಾದ್ರೂ ಎನಿ ಗ್ರ್ಯಾಜುಯೇಷನ್ ವೆದರ್ ಇಟ್ ಈಸ್ BA, ವೆದರ್ ಇಟ್ ಈಸ್ BCom, BBA, BSc, ಇಂಜಿನಿಯರಿಂಗ್ ಯಾವುದೇ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ನು ಆಗಿರ್ಬೋದು, ದೇ ಆಲ್ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸ್. ಈ ಕೋರ್ಸ್ಗಳು ಬರೀ ಇದೊಂದೇ ಅಲ್ಲ, ನಮ್ಮಲ್ಲಿ ಎಲ್ಲ ಕೋರ್ಸ್ಗಳನ್ನು ಅವರೆಲ್ಲ ತೊಗೋಬೋದು. ಯಾಕೆ ಅಂದರೆ ಈಗ ಒಂದು ಕಂಪನಿ ಇವತ್ತು ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಟಿಕ್ಸ್ ಅವ್ರನ್ನ ತಗೋತಾ ಇದೆ ಅಂದ್ಕೊಳ್ಳಿ, ಅವರು ಈಗ ಹೇಗೆ ಅಂದರೆ ಅವ್ರಿಗೆ ಇಂಜಿನಿಯರಿಂಗ್ ಇದೆ ಅನ್ನೋ ಏನಂತಾರೆ ರಿಕ್ವೈರ್ಮೆಂಟನ್ನು ಕೊಡ್ತಾ ಇಲ್ಲ. ಡೇಟಾ ಅನಾಲಿಟಿಕ್ಸಲ್ಲಿ ಇವುಗಳೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾರೆ. ಗೊತ್ತಿದೆ ಅಂತ ಅವ್ರಿಗೆ ಕನ್ಫರ್ಮ್ ಆದಮೇಲೆ ಅವರು ಒಂದು ಟೆಕ್ನಿಕಲ್ ಇಂಟರ್ವ್ಯೂ ಮಾಡ್ತಾರೆ. ಆ ಟೆಕ್ನಿಕಲ್ ಇಂಟರ್ವ್ಯೂ ಕ್ಲಿಯರ್ ಆದರೆ ಸಾಕು. ಏನಂದರೆ ಸುಮಾರು ಕಂಪನಿಗಳು ದೇ ಆಸ್ಕ್ ಫಾರ್ ಅ ಮಿನಿಮಮ್ ಗ್ರ್ಯಾಜುಯೇಷನ್ ಆರ್ ಸಮ್ ಕಂಪನೀಸ್ ಆರ್ ಓಕೆ ವಿತ್ ಡಿಪ್ಲೊಮಾ ಆಲ್ಸೋ. ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ ಅಷ್ಟೇ. ಸೊ ಕೋರ್ಸ್ಗಳು ಯೂಶಲಿ ದೀಸ್ ಆಲ್ ಗೆಟ್ ಓವರ್ ವಿತಿನ್ 45 hours, 45 ಗಂಟೆ. ನಾವು ಹೇಗೆ ಮಾಡ್ತೀವಿ ಅಂದರೆ 5 days ಇನ್ ಅ ವೀಕ್, 1 hour a day, ಮಂಡೆಯಿಂದ ಫ್ರೈಡೇ ತನಕ 1 hour a day. ಆ ಬ್ಯಾಚಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಚಲ್ಲಿ ಒಂದಿಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ಅವ್ರ ಕಂಫರ್ಟಬಲ್ ಟೈಮಿಂಗ್ ಏನು, ಬೆಳಗ್ಗೆನೋ ಮಧ್ಯಾಹ್ನನೋ ಅಥವಾ ಲೇಟ್ ಇನ್ ದ ಡೇ ಏನೋ ಆನ್ಲೈನ್ ಆಗಿರೋದ್ರಿಂದ ಸೊ ವಿ ಮೇಕ್ ದ ಬ್ಯಾಚ್ ಅಕಾರ್ಡಿಂಗ್ಲಿ. ಮಂಡೇ ಟು ಫ್ರೈಡೇ ಒಂದು 45 hours ಅಂದರೆ 1.5-2 ತಿಂಗಳಲ್ಲಿ ಬ್ಯಾಚ್ ಮುಗಿಯುತ್ತೆ. ನಾವು 45 hours ಅಂದಾಗ ಅದು 45 hoursಗೆ ಮುಗಿದೋಗ್ಬಿಡುತ್ತೆ ಅಂತಂತಲ್ಲ. ಈಗ ಸ್ಟೂಡೆಂಟ್ಸ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾರು ಕ್ಲಾರಿಫಿಕೇಷನ್ಸ್ ಇದ್ದರೆ ದ ಪ್ರೋಗ್ರಾಮ್ ಕ್ಯಾನ್ ಎಕ್ಸ್ಟೆಂಡ್, ಏನು ಪ್ರಾಬ್ಲಮ್ ಇಲ್ಲ. ಅನದರ್ 2-3 hours or 4 hours ಎಕ್ಸ್ಟೆಂಡ್ ಆಗುತ್ತೆ. ಇಸ್ ಅಟ್ 13,999 ಇನ್ಕ್ಲೂಡಿಂಗ್ GST. ಆಮೇಲೆ ನಮ್ಮ ಏನಂತಾರೆ ಪವರ್ BI ಪ್ರೋಗ್ರಾಮ್ ಬಂದು ಇಟ್ ಈಸ್ ಅಟ್ 11,999 ಇನ್ಕ್ಲೂಡಿಂಗ್ GST. ಸೊ ಇಟ್ ವಿಲ್ ಬಿ ಇನ್ ದ ರೇಂಜ್ ಆಫ್ ದಟ್ 11,999 ಇಂದ ಹಿಡಿದು ಅವು 14,999 to 15,999, 16,000 rupees ಒಳಗಡೆ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕೋರ್ಸ್. ಕ್ಯಾಟಗರೈಸ್ ಮಾಡೋದಕ್ಕಿಂತ ಇಂಡಸ್ಟ್ರಿ ಅಂತ ಕ್ಯಾಟಗರೈಸ್ ಮಾಡೋದು ಬೆಟರು, ವೇರ್ ಮೈಸೂರು ಈಸ್ ಆಲ್ಸೋ ಇನ್ಕ್ಲೂಡೆಡ್. ಅದರಲ್ಲಿ ಡಿಮ್ಯಾಂಡಲ್ಲಿರೋದು ಈಗ ಟ್ರೆಂಡಲ್ಲಿರೋದು ಏನು ಅಂದರೆ ಒಂದು ಡೇಟಾ ವಿಲ್ ಬಿ ಅ ಬಿಗ್ ಥಿಂಗ್. ಈಗ ಮುಂದೆ ಹೋಗ್ತಾ ಸಿನ್ಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಬಿ ಆನ್ಲೈನ್, ಮುಂದೆ ಹೋಗ್ತಾ ಡೇಟಾ ವಿಲ್ ಬಿ ಅ ಬಿಗ್ ಥಿಂಗ್. ಡೇಟಾ ಆ್ಯನಾಲಿಟಿಕ್ಸಲ್ಲಿ ಡೇಟಾ ವಿಜುವಲೈಸೇಷನ್, ಟ್ಯಾಬ್ಲೋ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಪವರ್ BI ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಅದರ ಪ್ರೊಫೆಷ್ನಲ್ಸ್ ತುಂಬ ಜನ ಬೇಕಾಗಿದ್ದಾರೆ ಈಗ ಇಂಡಸ್ಟ್ರೀಲಿ. ಸೊ ಬಹಳಷ್ಟು ಡಿಮ್ಯಾಂಡ್ ಇದೆ. ಅಟ್ಲೀಸ್ಟ್ ನಮಗೆ ಬರ್ತಿರೋ ಇಂಡಸ್ಟ್ರಿಯಿಂದ ಬರ್ತಾ ಇರೋ ಇಂಡಿಕೇಶನ್ಸ್ನ ನಾವು ನೋಡಿದ್ರೆ ಮಾರ್ಚ್ ಏಪ್ರಿಲಲ್ಲಿ ಅಷ್ಟೊತ್ತರಲ್ಲಿ ಡೇಟಾ ಅನಾಲಿಟಿಕ್ಸ್ ಪ್ರೊಫೆಷ್ನಲ್ಸ್ಗೆ ಬಹಳ ಡಿಮ್ಯಾಂಡ್ ಬರುತ್ತೆ ಇಂಡಸ್ಟ್ರೀಲಿ.